ಅವ್ವ ಏನ್ ಮಾಡ್ತಾ ಇದೀಯಾ? ಇದು ಯಾಕೆ ಹಿಂಗೆ ಬಾಯ್ ಬಿಡ್ಕತ್ತೀನಿ ನಿಧಾನಕ್ಕೆ ಮಾತಾಡು. ಅಲ್ಲ ನಿಮ್ಮ ಮಗಳು ಮೈನಾ ಇವತ್ತೇನು ಕಿತಾಪತಿ ಮಾಡ್ಕೊಂಡ್ ಬಂದ್ರ ಗೊತ್ತಿಲ್ಲ. ಯಾಕಲ ನಿನ್ನ ಮಗಳ ಮೈನ ಅಂತ್ಯ ಬಾಯಿ ತುಂಬಾ ತಂಗಿ ಅಂತ ಕರೆಯೋದ್ ಬೇಡವಾ? ಇನ್ನೇನ್ ತಂಗಿ ಅನ್ಬೇಕು ಅವಳನ್ನ, ಅವ್ಳು ಮಾಡ್ತಿರೋ ಕೆಲ್ಸಕ್ಕೆ. ಅಲ್ಲ ನಾನು ಬೆಳಗ್ಗೆ ಕುತ್ಕೊಂಡ್ರೆ ರಾತ್ರಿವರೆಗೂ ಓದ್ತಾ ಇರ್ತೀನಿ, ನೀರು ಕುಡಿದಂಗೆ ಓದ್ತಾ ಇರ್ತೀನಿ. ಅವಳು ನೋಡಿದ್ರೆ ಕಿತಾಪತಿ ಮಾಡ್ಕೊಂಡ್ ಬರ್ತಾಳಲ್ಲ, ಬುದ್ಧಿ ಇದೆಯಾ ಅವಳಿಗೆ? ನೀನ್ ಹೇಳೋದೆಲ್ಲ ಅರ್ಥ ಆಯ್ತದೆ ಕಲ. ಅವಳು ಕಾಲ್ ಮುರಿಯೋದೊಂದು ಬಾಕಿ, ಇನ್ನೇನ್ ಮಾಡು ಅಂತೀಯ? ಇವಾಗ ಏನು ಮಾಡೋದ್ ಬೇಡ. ಯಾವ್ದ್ರಿ ಇದು? ಸಿನಿ ಬಸ್. ಸಿನಿ ಬಸ್ಸು, ನಮ್ ಸಿನಿ ಬಸ್ಸು. ಇದಕ್ಕೊಂದು ಇಂಟರ್ವ್ಯೂ ಕೊಡವಾ? ಹಿಂಗೆ ಹೇಳೋದಲ್ವಾ? ಮಾತಾಡು. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಸಾಗರ್ ತುರ್ಬೇಕರೆ. ಇದರಲ್ಲಿ ಮೈನಾ ಧಾರಾವಾಹಿನಲ್ಲಿ ನಾನು ಪ್ರೀತಿಯ ಅಮ್ಮನಿಗೆ ಮಗನ ಪಾತ್ರ ಮಾಡ್ತಾ ಇದ್ದೀನಿ. ಸಿದ್ದು ಅಂತ ನನ್ನ ಹೆಸರು. ಈಗ ಅಪೂರ್ವಶ್ರೀ ಅಂತ ನನ್ನ ಹೆಸರು. ಅಪೂರ್ವಶ್ರೀ ಅಂತ. ಆದರೆ ಈ ಒಂದು ಧಾರಾವಾಹಿನಲ್ಲಿ ಶಾಂತಮ್ಮ ಅಂತ ಇವ್ರ ಹೆಸರು. ಬಟ್ ಇವರು ಶಾಂತವಾಗಿರ್ತಾರ? ಹೇಗಿರ್ತಾರೆ ಕೇಳೋಣ. ಹೇಗಿರ್ತೀರಮ್ಮ? ಇಲ್ಲ, ಶಾಂತಿ ಅನ್ನೋದೇ ಹೊರಟೋಗೈತೆ ಚಿಕ್ಕ ಮಗಳಿಂದ. ಅಲ್ಲ, ಈ ಒಂದು ಧಾರಾವಾಹಿಗೆ ನೀವು ಯಾವ ರೀತಿ ಸೆಲೆಕ್ಟ್ ಆದ್ರಿ? ಅಂದರೆ ಮುಂಚೆ ಮಾಡ್ತಿದ್ದ ಪಾತ್ರಕ್ಕೂ ಈ ಒಂದು ಧಾರಾವಾಹಿಗೆ ಮಾಡ್ತಿರೋ ಪಾತ್ರಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ? ಅದರಲ್ಲಿ ಸ್ಟ್ರೈಟ್ ಮೇಕಪ್ ಇತ್ತು, ಇದರಲ್ಲಿ ನನ್ನ ಏಜಿಗೆ ಮೀರಿದಂಥ ಒಂದು ಪಾತ್ರ, ಜವಾಬ್ದಾರಿ ಇರುವಂಥದ್ದು, ತುಂಬ ವಿಭಿನ್ನವಾಗಿದೆ. ಆಲ್ಮೋಸ್ಟು ನಾನು ಇದಕ್ಕೂ ಹಿಂದೆ ಮಾಡ್ಕೊಂಡು ಬಂದಿರೋವಂಥದ್ದನ್ನು ವಿಭಿನ್ನ ಕ್ಯಾರೆಕ್ಟರ್ಗಳೇ. ಅದೇ ಥರ ಇದನ್ನು ಸಿಕ್ತು, ನನಗೆ ತುಂಬ ಸಂತೋಷ ಆದ ಈ ಪಾತ್ರ. ಮೈನಾ ಧಾರಾವಾಹಿನಲ್ಲಿ ನಿಮಗೆ ತುಂಬ ಖುಷಿ ಕೊಡುವಂಥ ವಿಷಯ ಯಾವುದು? ಈ ಧಾರಾವಾಹಿಯಲ್ಲಿ ನನಗೆ ತುಂಬ ಖುಷಿ ಕೊಡುವಂಥದ್ದು ಯಾವುದು ಅಂದರೆ, ನಮ್ಮ ಅಂದರೆ ಮಕ್ಕಳಾದ ನೀವು 3 ಜನ, ನಾವು ಗಂಡ ಹೆಂಡತಿ ಎಲ್ಲರೂ ಒಟ್ಟಿಗೆ ಕೂಡಿಕೊಂಡು ಊಟ ಮಾಡೋದಾಗಲಿ, ಒಂದು ಸಂಭ್ರಮದಿಂದ ಇರ್ತೀವಲ್ಲ, ಆ ಸೀನ್ಗಳು ಬಂದಾಗ ತುಂಬ ಸಂತೋಷವಾಗುತ್ತೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ತುಂಬಿದ ಮನೆ, ಜಾಯಿಂಟ್ ಫ್ಯಾಮಿಲಿ ಅನ್ನೋದಿಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಬಟ್ ತುಂಬಿದ ಮನೆ, ಅದಕ್ಕೆ ಖುಷಿಯಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಗೂ ಇಲ್ಲಿ ಅಂದರೆ 3 ಜನ ಇದ್ದಾರೆ ಮಕ್ಕಳು. ಅಕ್ಕ, ಒಬ್ಬ ತಮ್ಮ, ಅವ್ರಿಗೊಬ್ಬ ತಂಗಿ. ಏನು ಅನಿಸ್ತಿದೆ ಒಂದು ಫ್ಯಾಮಿಲಿನಲ್ಲಿ 3 ಜನ ಮಕ್ಕಳು ಜೊತೆಗೆ ಬಡತನ, ಇದ್ರ ಬಗ್ಗೆ ಏನು ಹೇಳಬೇಕು? 3 ಜನ ಮಕ್ಕಳು ಹೆಮ್ಮೆ, ಹಿಂಸೆ, ಹೆಮ್ಮೆ. 3 ಜನ ಮಕ್ಕಳು ಹೆಮ್ಮೆ, ಬಡತನ ಹಿಂಸೆ ಆಗುತ್ತೆ. ಬಟ್ ಏನು ಮಾಡೋದು, ಜೀವನ ಅಂದರೆ ಏರುಪೇರನ್ನ ನಿಭಾಯಿಸ್ಕೊಂಡು ಹೋಗೋದೇ ಅಲ್ವಾ ಜೀವನ. ಸೊ ಓಕೆ, ಈಗ ರಿಯಲ್ ಕ್ಯಾರೆಕ್ಟರ್ ಬರೋಣ. ಇಲ್ಲಿ ಸೀರಿಯಲ್ನಲ್ಲಿ ಏನು ನಮ್ಮ ಮೈನಾ ಇರ್ಬೋದು, ರಾಧಾ ಇರ್ಬೋದು, ಸಿದ್ದು ಇರ್ಬೋದು, ಮುತ್ತಣ್ಣ ಇರ್ಬೋದು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀನು ಚೆನ್ನಾಗಿ ಕೇಳಿದೆ. 2 ಕಣ್ಣು, 2 ಕಿವಿ, ಬಾಯಿ, ಮೂಗು ಯಾವ ಚೆನ್ನಾಗಿರ್ತದೆ ಹೇಳಿ ಅಂದರೆ ಯಾವುದ್ರ ಬಗ್ಗೆ ಹೇಳಿ ನಾನು? ಟೋಟಲ್ ಇರಬೇಕು, ಆವಾಗಲೇ ಸುಂದರವಾದ ಮಕ್ಕ ಆಗೋದು. ಸೊ ಎಲ್ಲರಿಗೂ ಹಂಗೆ ಡಿವೈಡ್ ಮಾಡ್ಕೊಂಬಿಡಿ ನೀವು. ಓಕೆ, ಈ ಒಂದು ಧಾರಾವಾಹಿನಲ್ಲಿ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಯಾವ ಒಂದು ಡೈಲಾಗ್ ಇರ್ಬೋದು, ಯಾವ ಕ್ಷಣ ಇರ್ಬೋದು? ನೆನಪಿಲ್ಲ, ತುಂಬ ಜಾಸ್ತಿ ಓವರಾಗಿ ಕೇಳ್ತಾ ಇದ್ದೀರಾ? ಇಲ್ಲ ಹಾಗೇನಿಲ್ಲ. ಒಂದು ಸೀನ್ ಬಂದಿತ್ತು, ಅದು ಆ್ಯಕ್ಚುಲಿ ಯಾವ ಸೀನ್ ಬಗ್ಗೆನೂ ಹೇಳೋಕ್ಕಾಗಲ್ಲ. ಇದು ಬೇರೆಯವರು ಸುಮ್ಮನೆ ಮಾತು ಕೇಳಬೇಕಲ್ಲ ಅಂತ ಹೇಳ್ಬೋದು, ಆ ಸೀನು ಚೆನ್ನಾಗಿತ್ತು, ಈ ಸೀನು ಚೆನ್ನಾಗಿತ್ತು ಅಂತ. ಬಟ್ ಇಲ್ಲ, ಇದರಲ್ಲಿ ನಿಜವಾಗ್ಲೂ ಪ್ರತಿಯೊಂದು ಸೀನ್ಗಳು ನಮ್ಮ ಸೂಪರ್ ಒಳ್ಳೆ ಎನರ್ಜಿ. ಅದರಲ್ಲಿ ನನ್ನ ಮಗಳು, ಚಿಕ್ಕ ಮಗಳು ಒಂದು ಸೀನ್ ಇತ್ತು. ಎಲ್ಲರೂ ಒಂದೇನೋ ಒಂದು ಬೇಜಾರಾಗಿ ಮಲಗಿಬಿಟ್ಟಿರ್ತೀವಿ, ಅಲ್ಲೇ ಕೂತಿದ್ದ ಕಡೆನೇ ಹಿಂಗೆ ಸುಸ್ತಾಗಿ ಮಲ್ಕೊಂಡಿರ್ತೀವಿ. ಬೆಳಗ್ಗೆ ಇದ್ದಾಗ ಅವಳು ಫಸ್ಟ್ ಎದ್ದೊಳ್ತಾಳೆ, ಎಲ್ಲರ ಹತ್ರ ಅವಳು ಮಾತಾಡ್ಕೊಂಡು ಬರ್ತಾಳೆ. ಹೇಗಿತ್ತು ಅಂದರೆ ನಿಜವಾಗ್ಲೂ ನೋಡಿ, ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ಮಂತಿದೆ. ನನ್ನ ದೊಡ್ಡ ಮಗಳು, ಅವಳು ಒಂದು ಹೆಣ್ಣಿಗೆ ಮದುವೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಂತ ಒಂದು ಮಾತಾಡ್ತಾಳೆ. ಅದಾಗಿರ್ಬೋದು. ಇನ್ನೊಂದು ಸರಿ ನಾವು ಏನೆಲ್ಲ ಒಂಚೂರು 3 ಕಾಸು 6 ಕಾಸು ಉಳಿಸಿ ಮನೆಗೆ ಏನಾರ ಮಾಡೋಣ ಅಂತ ಕಷ್ಟಪಡೋದು ನನ್ನ ಪಾಪ. ಅದು ನನ್ನ ಮಗ, ಕಳ್ಳನ ಮಗ, ನೀರು ಕುಡಿದೆ ಓದ್ತಾ ಇರ್ತಾನೆ ಯಾವಾಗಲೂ. ತುಂಬ ಶ್ರಮಜೀವಿ ಇವನು. ಇನ್ನು ಮುತ್ತಣ್ಣ ಅಂತ ಕೇಳೋಂಗಿಲ್ಲ, ಮನೆಗೆ ಇರಿತಾಳೆ. ಅವ್ರ ಕಷ್ಟ ಅದೇನೋ ಹೇಳ್ತಾರಲ್ಲ, ದೇವ್ರಿಗೆ ಮೆಚ್ಚಬೇಕು, ಆ ಥರ ಇರುತ್ತೆ ಒಬ್ಬೊಬ್ಬರು ಪಾತ್ರನೂ. ಓಕೆ, ನೀವಿರೋದು ಸಿಟಿನಲ್ಲಿ, ಇದು ಹಳ್ಳಿ ಜೀವನ, ಹಳ್ಳಿಯ ಒಂದು ಸೊಗಡು ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಯಾವತ್ತೂ ಅಲ್ಲಿ ಇಲ್ಲಿ ಅಂತ ಡಿವೈಡ್ ಮಾಡ್ಕೊಂಡಿಲ್ಲ. ಹಂಗೂ ಒಂದು ಸ್ವಲ್ಪ ಏನಾರು ಡಿವೈಡ್ ಮಾಡ್ಕೊಂಡೆ ಅಂದರೆ, ನಾನು ಸಿಟಿಯವಳು ಅಂತ ಹೇಳ್ಕೊಳ್ಳೋದಕ್ಕಿಂತ ಹಳ್ಳಿ ಮಗಳು, ಹಳ್ಳಿ ಮಣ್ಣಿನ ಮಗಳು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಅಜ್ಜಿಯವರು ತುಂಬ ಹಳ್ಳಿಲಿದ್ದು ಅವರು ಬೆಳೆದಂಥವ್ರು, ಶ್ರಮಜೀವಿ. ಇವತ್ತು ನಾನೇನಿದ್ದೀನಿ ಅದು ನನ್ನ ಅಜ್ಜಿಗೆ ಮತ್ತು ನಮ್ಮ ತಾಯಿಯವ್ರಿಗೆ ಸೇರಬೇಕು. ಆ ಖುಷಿ ಇವತ್ತವರೆಗೂ ಕರ್ಕೊಂಡು ಬಂದಿದೆ. ಯಾವ್ದಾರ ಈ ಥರ ಪಾತ್ರ ಅಂತ ಅಂದರೆ ನಾನು ಅಲ್ಲಿ ಕಲಿತಾ ಇದ್ದೀನಿ, ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅನ್ನೋದು ಒಂದು ಸ್ವಲ್ಪನೂ ಬರೋದಿಲ್ಲ.
ಅವರು ನನ್ನ ಮನಸ್ಸಲ್ಲಿ ತಲೆಯಲ್ಲಿ ಕೂರ್ತಾರೆ. ಮುಂದಿದ್ದೆಲ್ಲ ಆ ದೇವ್ರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ. ನಾನು ಪಕ್ಕ ಹಳ್ಳಿ ಮಗಳು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನಮ್ಮ ಅವ್ವಂಗೆ ಒಂದು ಒಳ್ಳೆ ಚಾಲೆಂಜ್ ಆಗ್ತೀನಿ. ನಾನೊಂದು ಹೆಸರು ಹೇಳ್ತೀನಿ, ಅದ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳಬೇಕು. ಓಕೆನಾ? ಓಕೆ, ಮೊದಲೇದು ಮೈನಾ. ಹೇಳಿ. ಚಿನ್ಕುರ್ಲಿ ಪಟಾಕಿ. ರಾಧಕ್ಕ. ನಿಜವಾಗ್ಲೂ ರಾಧೇನೆ. ಯಾರೇ ಅವರು? ಸುಮ್ಮನೆ ನೋಡಿ, ಇಲ್ಲೂ ತರಲೆ ಬೇಕದು ಬೇಕು. ಈಗ ತಾನೇ ಇಂಟ್ರೂ ಮುಗಿಸ್ಕೊಂಡ್ ಬಂದಿದ್ದೀನಿ ಅವ್ರದ್ದು. ಮತ್ತೆ ಇಲ್ಲೂ ಡಿಸ್ಟರ್ಬ್. ಬೇಡ ಬೇಡ. ರಾಧಕ್ಕ. ರಾಧೆ ರಾಧೆ ರಾಧೆ. ರಾಧು ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಅಷ್ಟೇ ಇರ್ಬೇಕು. ನೀವ್ ಹೇಳಿದ್ದು ಹೌದಾ? ಓಕೆ, ಜಾಸ್ತಿ ಕುಯ್ದಂಗೆ ಇರಬಾರ್ದು. ನಿಮಗೆ ತುಂಬಾ ಪ್ರಿಯವಾದಂಥವ್ರು, ಬಹಳ ಇಷ್ಟವಾದಂಥವ್ರು, ಧಾರಾವಾಹಿನಲ್ಲಿ ನಿಮ್ಮ ಗಂಡ ಮುತ್ತಣ್ಣ. ಮುತ್ತಣ್ಣ ಹೇಗೆ ಕರಿತೀರಾ ನೀವು? ರೀ ಅಂತೀರಾ? ಕೋಪ ಬಂದಾಗ ರೀ. ಹೌದು. ಮನೆಯಲ್ಲಿ ನಿಮ್ಮ ಈ ಒಂದು ಹಳ್ಳಿ ವಾತಾವರಣದಲ್ಲಿ ಮನೆಯಲ್ಲಿ ಎಲ್ಲರದ್ದು ಕೇಳ್ಬಿಟ್ಟು ತಂದೆ ಕೇಳಿಲ್ಲ. ನಂದು ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಇರಲಿ, ಚೆನ್ನಾಗಿ ಮಾತಾಡಲಿ, ಕಟ್ ಮಾಡ್ಬಿಡಿ. ಓಕೆ. ಸಿದ್ದು ಪಕ್ಕ ಪಕ್ಕ ನನ್ನ ಮಗ ಸದ್ಯಕ್ಕೆ ಇರಲಿ. ಸಿಡಿಗೆ ಸಿದ್ಧ ಅಂತ ಕರಿತೀಯ? ಇಲ್ಲ ಇಲ್ಲ, ಆಮೇಲೆ ಜನಗಳೇ ಡಿಸೈಡ್ ಮಾಡಿ ಅವ್ರು ಕೊಡ್ತಾರೆ ಒಂದು ಬಿರುದ, ಆಮೇಲೆ ತಗೊಳ್ಳುವಂತೆ. ಓಕೆ. ಇನ್ನೊಂದು ಈ ಒಂದು ಧಾರಾವಾಹಿಯಲ್ಲಿ ಖುಷಿ ಪಡುವಂಥ ವಿಚಾರ ಏನಪ್ಪ ಅಂದರೆ 10 ನ್ಯಾಷನಲ್ ಅವಾರ್ಡ್ ತೊಗೊಂಡಿರುವಂಥ ಅನೇಕ ಸಿನಿಮಾಗಳ ನಿರ್ದೇಶನ ಮಾಡಿ ನಿರ್ಮಾಪಕರಾಗಿರುವಂಥ ನಾಗಾಭರಣ ಸರ್ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಿಜ ಹೇಳ್ತೀನಿ, ಸಾರಿ ಇಲ್ವಾ ಇಲ್ಲಿ ಫಸ್ಟು ಹೇಳುವಾಗ ಅವರು ಸಾರು ಜೋಡಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸಾರ್ ಜೊತೆ ಮಾಡೋದು ಹೇಗಿರ್ಬೋದು, ಏನು ಅವ್ರ ಕ್ಯಾರೆಕ್ಟರ್ ಹೇಗೋ ಎತ್ತಂತ ಒಂದು ಇದ್ದಿತ್ತು. ಯಾಕೆಂದರೆ ಫಸ್ಟ್ ಟೈಮು ಸಾರ್ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಫ್ರೆಂಡ್ಲಿಯಾಗಿ ತುಂಬ ಅಷ್ಟು ಅಂಥ ಸ್ಥಾನದಲ್ಲಿದ್ದರೂ ಅವ್ರು ಇದುವರೆಗೂ ಇದನ್ನು ಯಾವುದನ್ನು ಅವ್ರು ತೋರಿಸ್ಕೊಂಡಿಲ್ಲ. ನಮ್ಮಲ್ಲಿ ಒಬ್ಬರಾಗಿದ್ದಾರೆ. ಅದು ನಮಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ತುಂಬ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ. ಮೈನಾ ಧಾರಾವಾಹಿಯ ಒಂದು ಬ್ರಹ್ಮ ಅಂತ ಹೇಳ್ಬೋದು, ಸೃಷ್ಟಿಕರ್ತ ಅಂತೇಳಿ. ನಿರ್ದೇಶಕರ ಬಗ್ಗೆ ಏನು ಅನಿಸುತ್ತೆ? ನಿರ್ದೇಶಕರು ನೋಡಿದ್ರೆ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಮಗೆ ಹೆಂಗಾಗುತ್ತೆ, ಭಕ್ತಿ ಭಾವ ಶ್ರದ್ಧೆಯಿಂದ ಹಿಂಗೆ ಕೈ ಮುಕ್ಕೊಂಡು ಹೆಂಗಿರ್ತೀವಿ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ, ಹಂಗೆ ಅವ್ರನ್ನ ನೋಡಿದ ತಕ್ಷಣ ಒಂಥರ ರಾಘವೇಂದ್ರ ಸ್ವಾಮಿ ನನಗೆ ಭಯ ಆಗುತ್ತೆ. ಸೊ ಕೆಲಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ತನಕನೂ ಅದೇ ಸ್ಟ್ರಿಕ್ಟು, ಅದೇ ಇದರಲ್ಲಿ ನಾವು ಕೆಲಸ ಮಾಡಿರೋದು ಕೂಡ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ತುಂಬ ಸಣ್ಣ ಸಣ್ಣ ವಿಷಯಗಳನ್ನೂ ತುಂಬ ಅದ್ಭುತವಾಗಿ ಅವರು ಹೊರಗೆ ತೆಗಿತಾರೆ. ತುಂಬ ಖುಷಿಯಾಯಿತು. ಅವ್ರ ಜೊತೆ ನನ್ನ ಮೊದಲನೇ ಟೈಮ್ ವರ್ಕ್ ಮಾಡ್ತಾಯಿರೋದು. ಸೂಪರ್. ಓಕೆ. ಉದಯ ಟಿ ವಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಚೆನ್ನಾಗಿ ಕೇಳಿದ್ರಿ. ಏನು ಹೇಳೋದು ಅದ್ರ ಬಗ್ಗೆ? ಸೂರ್ಯಪ್ಪ, ಸೂರ್ಯ ಬೆಳಕು ಕೊಡ್ತಾ ಇದೆ ಈಗ. ಮತ್ತೆ ಮಾತಾಡಂಗಿಲ್ಲ. ಇನ್ನು ನಮ್ಮ ಮೈನಾ ಸೀರಿಯಲ್ ಕ್ಯಾಮ್ರಾಮನ್ ಸರ್ ಅವ್ರ ಜೊತೆ ಒಂದು 2-3 ಇದು 3ನೇದು 4ನೇದು ಅನ್ಕೊಂತೀನಿ ಪ್ರಾಜೆಕ್ಟ್ ಮಾಡ್ತಾ. ನಾನು ಕೇಳೋಣ ಅನ್ಕೊಂಡೆ. ಯಾಕೆ ಅಂದ್ರೆ ನಮ್ಮ ವಾಲಿ ಸಾರು ಹುಲಿ ಇದ್ದಂಗೆ ಇರ್ತಾರೆ, ಅದಕ್ಕೋಸ್ಕರ. ಓಕೆ. ಆಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತಿರ್ತಾರೆ ಅಂತಂದರೆ, ನಾವು ಮಾತು ತಗೊಂಡು ಹಿಂಗೆ ತಿರ್ಗೋಷ್ಟರಲ್ಲಿ ಎಲ್ಲಿಗೆ ಕ್ಯಾಮ್ರಾ ಬರಬೇಕು. ಬಟ್ ಅವ್ರನ್ನ ನಾವು ಅನ್ನೋ ಥರ ಕಾಂಪಿಟೇಷನ್ ಇರುತ್ತೆ. ನಿಜವಾಗ್ಲೂ ಕೆಲವು ಕಡೆ ಕಾಂಪಿಟೇಷನ್ ಇಷ್ಟ ಆಗಲ್ಲ, ಅದು ಬೇರೆ ಥರ ಇರುತ್ತೆ ಬಿಡಿ. ಬಟ್ ಇಲ್ಲಿ ಕಾಂಪಿಟೇಷನ್ನು ಅನ್ನೋದು ಉತ್ತಮವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಕೆಲಸ ಹೇಳುತ್ತೆ, ಇನ್ನೇನು ಹೇಳಲ್ಲ. ಸೂಪರ್. ಓಕೆ. ಈ ಒಂದು ಪ್ರೊಡಕ್ಷನ್ ಹೌಸ್ ಇರ್ಬೋದು, ಆನಂದ್ ಆಡಿಯೋ ಬಗ್ಗೆ ಏನು? ಆನಂದ ಆಡಿಯೋ ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಿರ್ಬೋದು. ಬಟ್ ಅವರು ಇದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದ್ಭುತ. ನಾವು ಸಪ್ರೇಟಾಗಿ ಫಸ್ಟ್ ತಿಳ್ಕೊಂಡಂಗೆ ಆಮೇಲೆ ಇದು ಮಾಡ್ದಂಗೆ ಏನಿಲ್ಲ. ಕ್ಲೀನ್ ಪ್ರಾಜೆಕ್ಟ್ ಏನಿದೆ ಅದೇ ಅವರು ಏನು ಮಾತಾಡ್ತಾರೆ ಆ ಮಾತಿಗೆ ಅವರು ಬದ್ಧವಾಗಿದ್ದಾರೆ. ನಂಗೆ ತುಂಬ 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 ಒಂದು ಟೀಮ್ ಚೆನ್ನಾಗಿದ್ದರೆ ನಾವು ಕೆಲಸ ಮಾಡ್ಕೊಂಡು ಹೋಗೋದು ತುಂಬ ಈಸಿ. ನೋಡಿ, ಸಿನಿಮಾ ಅಂದರೆ ಒಂದು ಅಷ್ಟರಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಈ ಥರ ಸೀರಿಯಲ್ಲು ಅಂತ ಬಂದಾಗ ಒಂದು ಫ್ಯಾಮಿಲಿ ಥರ ಒಂದು ಅಷ್ಟು ದಿನ ಕ್ಯಾರಿ ಮಾಡಬೇಕು. ಒಂದು ಚೆನ್ನಾಗಾಯಿತು ಅಂದರೆ 5-6 ವರ್ಷದ ಮೇಲೆ ಆಗುತ್ತಾನೆ. ಅಷ್ಟು ದಿನ ಕ್ಯಾರಿ ಮಾಡಬೇಕು ಅಂದಾಗ ಒಂದು ಟೀಮ್ ಚೆನ್ನಾಗಿರಬೇಕು. ಆನಂದ್ ಆಡಿಯೋ ಸೂಪರ್. ಮೈನಾ ಧಾರಾವಾಹಿನಲ್ಲಿ ನಮ್ಮ ಒಂದು ಫ್ಯಾಮಿಲಿ ಪಾತ್ರಗಳ ಬಗ್ಗೆ ಹೇಳಿದೆ. ಅದ್ರ ಜೊತೆ 3 ಚಿನ್ಕುಳ್ಳಿಗಳಿದ್ದಾರೆ. ಸಿಂಗಮ್ ಅಂತ, ಕುಳ್ಳ ಸಿಂಗಮ್ಮು, ಹಾಗೆ ಇನ್ನಿಬ್ಬರು ಇದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ
2 ಮಕ್ಕಳಿದ್ದಾರೆ. ಅವ್ರು ಹೆಚ್ಚು ಕಮ್ಮಿ ಒಂದೇ ಹೈಟು, ಒಂದೇ ಪರ್ಸನಾಲಿಟಿ. ಅವು ಮುದ್ದು ಅವರೇ ಆಟ ಆಡ್ಕೊಂಡು ಏನೋ ಒಂದು ಇದು ಮಾಡಿಕೊಂಡು ಎಲ್ಲ ಚೆನ್ನಾಗಿ ನಾವು ಆಟ ಆಡ್ಕೊಂಡಿರ್ತೀವಿ. ಇನ್ನೊಬ್ಬ ಅವನೆಲ್ಲ ಮಹಾನ್ ಪಟಿಂಗ ಅವನು ಬಂದರೆ ನಮ್ಗೆ ನಿಜವಾಗ್ಲೂ ಚಿಕ್ಕ ಮಕ್ಕಳು ಅನ್ಸಲ್ಲ, ಎಳೆ ಮಗು ಅಂತ ಅನ್ಸೋದು. ಇವತ್ತವರೆಗೂ ನಾವು ಎತ್ಕೊಂಡಿರೋದು ಈ ಥರ ಹಿಂಗೆ ಹಂಗೆಲ್ಲ ಇಲ್ಲ, ಕಂಕ್ಳಲ್ಲೋ ಇಲ್ಲ ಮಗು ಥರನೂ ಹಿಂಗೆ ಎತ್ಕೊಂಡಿರೋದು. ಅವನು ಮಾತಾಡುವಾಗ ಮಾತ್ರ ದೊಡ್ಡ ಮನುಷ್ಯ ಹೊರತು, ಇಲ್ಲಾಂದರೆ ಇದು ಎಳೆ ಮಗು ಅಂದರೆ ಎಳೆ ಮಗು, ಮುದ್ದು 3 ಮಕ್ಕಳು. ಓಕೆ, ಈಗ ಓಕೆ ಸರ್, ಓಕೆ, ಕೊನೆಯದಾಗಿ ಉದಯ ಟಿ ವಿನಲ್ಲಿ ಮೈನಾ ಧಾರಾವಾಹಿ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಹೆಣ್ಮಕ್ಳು ಮನೆ ಇಷ್ಟೇ ಇರೋ ಜಾಗದಲ್ಲಿ ಇರಲಿ, ಇಲ್ಲ ಒಂದು ಹೊಸ್ಲು ದಾಟಿ ಪ್ರಪಂಚದ ಇದಕ್ಕೆ ಹೋಗಲಿ, ಎಲ್ಲಿಂದ ಎಲ್ಲಿಗೆ ಹೋದರೂ ಅವಳು ಪ್ರತಿ ಕ್ಷಣನೂ ಹೋರಾಡಬೇಕು. ಆ ಹೋರಾಡೋದನ್ನು ಯಾವತ್ತೂ ಯಾರು ಎಲ್ಲೂ ನಿಲ್ಲಿಸಬಾರ್ದು. ಹೋರಾಡಬೇಕು. ಆವಾಗಲೇ ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ. ಯಾಕೆಂದರೆ ಇವತ್ತವರೆಗೂ ಪಾಪ ಹೆಣ್ಮಕ್ಳು ತುಂಬ ಶ್ರಮಜೀವಿಗಳು, ಒಂದು ಹೇಮ್ ಇಟ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಏನೋ ಒಂದು ಕಷ್ಟ ಅದು ಇದು ಅಂತ ಬಂದ ತಕ್ಷಣ ಕುಗ್ಗಿಬಿಡ್ತಾರೆ ಕೆಲವರು. ಆ ಕುಗ್ಗುವಂಥವ್ರಿಗೆ ಹೇಳೋ ಮಾತು, ಇಲ್ಲ ಕುಗ್ಗಬಾರ್ದು, ನಿಮ್ಮ ಗೆಲುವು ಕಡೆ ನೀವು ಸಾಗಬೇಕು. ಅದಕ್ಕೆ ಸಾತಾಗಿ ಬರ್ತಿದ್ದಾಳೆ ಮೈನಾ, ಅವಳನ್ನ ನೋಡಿ ಜೊತೆಗೆ ನೀವು ಸಾಗಿ. ಸೂಪರ್. ಎಲ್ಲರೂ ಕೂಡ ಮೈನಾ ಧಾರಾವಾಹಿ ನೋಡಿ, ನಿಮ್ಮ ಉದಯ ಟಿ ವಿನಲ್ಲಿ ಶೀಘ್ರದಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.